ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಏನು ಮಾಡ್ತಿದ್ದೀನಿ, ಏನು ವಿಡಿಯೋ ಕ್ರಿಯೇಟ್ ಮಾಡ್ತಿದ್ದೀನಿ ಅಪ್ಪ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ನಾನು ಒಂದು ಪೋಸ್ಟ್ ಹಾಕಿದ್ದೆ, ಕಾಸ್ಮೆಟಿಕ್ಸ್ ಬೈ ಮಾಡಿದ್ದೀನಿ, ಅದರದ್ದು ವಿಡಿಯೋ ಬೇಕಾ ಅಂತ. ಜಸ್ಟ್ 3 ಮೆಂಬರ್ಸ್ 4 ಮೆಂಬರ್ಸ್ ಬೇಕು ಅಂತ ಹೇಳಿದರು. ಸೊ ಅವ್ರಿಗೋಸ್ಕರ ಆ್ಯಂಡ್ ಬೇರೆ ಯಾರಿಗಾದರೂ ಯೂಸ್ ಆಗ್ಬೋದು, ಆ ಕಾರಣಕ್ಕೋಸ್ಕರ ಮಾಡ್ತಿದ್ದೀನಿ. ಸೊ ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೀನಿ. ಇದನ್ನ ಆ್ಯಕ್ಚುಲಿ ನಾನು ತೊಗೊಂಡಿದ್ದ ಪ್ರಾಡಕ್ಟ್ಸ್ಗೆ ಫ್ರೀಯಾಗಿ ಕೊಟ್ಟಿದ್ದು. ನಾನು ಎಲ್ಲಿಂದ ಶಾಪ್ ಮಾಡಿದ್ದಪ್ಪ ಅಂದರೆ ಇಲ್ಲಿಂದ. ಇದು ಮೇಕಪ್ ಬಯೋಗ್ರಫಿಯಿಂದ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬ ಒಳ್ಳೆ ಕಾಸ್ಮೆಟಿಕ್ಸ್ ಎಲ್ಲನೂ ಅಲ್ಲೇ ಇದೆ. ಎಲ್ಲ ರೀತಿ ಬ್ರ್ಯಾಂಡ್ಗಳು ಇದೆ. ನಾವು ಒಂದೊಂದು ಬ್ರ್ಯಾಂಡ್ಗೂ ಒಂದೊಂದು ಅಂಗಡಿ ಅಲಿಯೋದು ತಪ್ಪತ್ತೆ ಆ್ಯಕ್ಚುಲಿ. ಸೊ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ, ವಿಡಿಯೋ ಆಗಲೇ 1 ನಿಮಿಷದಾಗೋಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಕ್ಯೂರಿಯಸ್ ಆಗಿದ್ದೀರಾ ಅನ್ಕೊತೀನಿ, ಎಸ್ಪೆಷಲಿ ಗರ್ಲ್ಸ್. ಸ್ಟಾರ್ಟ್ ಮಾಡೋಣ ವಿಡಿಯೋನ. ಫಸ್ಟ್ ಕೈ ಹಾಕಿದ ತಕ್ಷಣ ಸಿಕ್ಕಿದೆ ಮೇಕಪ್ ಫಿಕ್ಸರ್. ಸೊ ಇದು ಫಾರೆವರ್ 52ದು. ಬೇರೆ ಬ್ರ್ಯಾಂಡ್ ತೊಗೊಬೋದಾಗಿತ್ತು, ಬಟ್ ಫಾರೆವರ್ 52ಅಲ್ಲಿ ಚೆನ್ನಾಗಿದೆ ಮೇಕಪ್ ಫಿಕ್ಸರ್ ಅಂತ ಕೇಳಿದ್ದೀನಿ. ಆ್ಯಂಡ್ ಅಲ್ಲಿ ನೋಡಿದೆ, ತುಂಬ ಚೆನ್ನಾಗಿತ್ತು. ಟೆಸ್ಟ್ ಮಾಡೇ ತೊಗೊಂಡಿದ್ದು. ಟೆಸ್ಟರ್ ಇತ್ತು ಮೇಕಪ್ ಫಿಕ್ಸರಲ್ಲಿ. ಸೊ ಒಳ್ಳೆ ವಿಚಾರ ಏನಪ್ಪ ಅಂದರೆ ಅದರಲ್ಲಿ ಎಲ್ಲ ಟೆಸ್ಟರ್ ಇತ್ತು. ಸೊ ನೆಕ್ಸ್ಟ್ ಅದು ಓಪನ್ ಮಾಡಿಬಿಟ್ಟಿದ್ದೆ. ಫಾರೆವರ್ 52ಅಲ್ಲಿ ನನ್ನ ಶೇಡ್ದು ಫೌಂಡೇಶನ್. ಸೊ ಇದ್ರ ಶೇಡ್ ನಂಬರ್ ಇದು ಶೇಡ್ ನಂಬರ್ 8 ಇದೆ. ರೆನೇದು ಲಿಪ್ ಲೈನರ್. ಪ್ರೊನೌನ್ಸಿಯೇಷನ್ ತಪ್ಪಾಗಿದ್ರೆ ಸಾರಿ, ನಂಗೆ ಅದು ಫಾಸ್ಟಾಗಿ ಹೇಳ್ತಾ ಇರ್ತೀನಲ್ಲ. ಫಾರೆವರ್ 52ದು ಕಾಂಪ್ಯಾಕ್ಟ್ ಪೌಡರ್. ಫಾರೆವರ್ 52ದು ಇದು ಲಿಪ್ಸ್ಟಿಕ್. ನಾನು ಇವಾಗ ಏನು ಶೇಡ್ ಹಾಕಿದ್ದೀನಿ ಅದೇ ಇದು. ಆ್ಯಕ್ಚುಲಿ ಓಪನ್ ಮಾಡಿ ಹಾಕ್ಕೊಂಡೆ, ಯಾಕಂದರೆ ನಾನು ಮತ್ತೆ ನಿಮಗೆ ತೋರ್ಸೋಕ್ಕಾಗಲ್ಲ ಅಂದ್ಬಿಟ್ಟು, ಜಾಸ್ತಿ ಲೆಂತ್ ಆಗಿಬಿಡುತ್ತೆ ವಿಡಿಯೋ ಅಂದ್ಬಿಟ್ಟು ಮಾಡಿದೆ. ಫಾರೆವರ್ 52ದು ಇದು ಲಾಂಗ್ ವೇರ್ ಜೆಲ್ ಐಲೈನರ್. ಇದು ಆ್ಯಕ್ಚುಲಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ನಾವು ಹಾಕಿದ ತಕ್ಷಣ ಸ್ಮಜ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಸ್ಮಜ್ ಆಗಲ್ಲ. ಸ್ಮಜ್ ಪ್ರೂಫ್, ವಾಟರ್ ಪ್ರೂಫ್ ಎಲ್ಲ ಇದೆ. ಇದು 52ಅಲ್ಲಿ ಪ್ಯಾಲೆಟ್ ತುಂಬ ನೋಡಿದೆ. ರೆನೇದ್ ಯಾಕೋ ಇಷ್ಟ ಆಯಿತು, ಪಿಗ್ಮೆಂಟೇಷನ್ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ರೆನೇದ್ ತೊಗೊಂಡೆ. ನೆಕ್ಸ್ಟು ಕನ್ಸೀಲರು ಫಾರೆವರ್ 52 ಇದೆ. ಫಾರೆವರ್ 52ಅಲ್ಲಿ ಒಂದು ಲೈಟ್ ನನ್ನ ಶೇಡ್ಗಿಂತ ಒಂದು ಲೈಟ್ ಕನ್ಸೀಲರ್, ನನ್ನ ಶೇಡ್ಗಿಂತ ಒಂದು ಡಾರ್ಕರ್ ಕನ್ಸೀಲರ್ ತೊಗೊಂಡಿದ್ದೀನಿ. ಇದು ಆ್ಯಕ್ಚುಲಿ ಲೈಟರ್ ಅನಿಸುತ್ತೆ. ಇದ್ರ ಶೇಡ್ ನಂಬರ್ ಬಂದು ಎಲ್ಲಿದೆ, ಶೇಡ್ ಬಂದು ಕ್ಯಾರಮಿಲ್ 5 ಇದು ಶೇಡ್ ನಂಬರ್ ಕನ್ಸೀಲರ್ದು. ಇನ್ನೊಂದು ಇದು ರೆನೇದು ಲಿಪ್ಸ್ಟಿಕ್, ಆ್ಯಂಡ್ ದಿಸ್ ಇಸ್ ಆಲ್ಸೋ ವೆರಿ ಗುಡ್ ಆ್ಯಕ್ಚುಲಿ. ನಾನು ಟ್ರೈ ಮಾಡೇ ಎಲ್ಲ ತೊಗೊಂಡಿದ್ದೀನಿ. ನೀವು ಟ್ರೈ ಮಾಡೇ ತೊಗೊಳ್ಳಿ, ಓಕೆನಾ? ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಫಾರೆವರ್ 52ದು ಮ್ಯಾಟ್ ಫಿನಿಶ್ ಬೇಸ್ ಅಂದರೆ ಪ್ರೈಮರ್. ಅಲ್ಲಿ ತೋರಿಸಿದ್ರಲ್ಲ ಅವಾಗ ಚೆನ್ನಾಗಿದೆ ಅನ್ನಿಸ್ತು. ಸೊ ತೊಗೊಂಡೆ. ಆ್ಯಂಡ್ ಫಾರೆವರ್ 52ದೇ ನಾನು ಎಲ್ಲ ತೊಗೊಂಡಿರೋದು. ನೀವು ಫಾರೆವರ್ 52 ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಬ್ರೋ ಫಿಲ್ಲರ್ ರೆನೇದು, ಇವಾಗ ಫಿಲ್ ಮಾಡ್ಕೊಂಡಿದ್ದೀನಿ ನೋಡಿ ಐಬ್ರೋ. ಆ್ಯಂಡ್ ಇದು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟು ಇದು ಮಾಮಾ ಅರ್ಥದ್ದು. ನಾನು ಇಲ್ಲಿ ತೊಗೊಂಡಿದ್ದು ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ತೊಗೊಂಡಿದ್ದು ಮಾಮಾ ಅರ್ಥದ್ದು. ಆ್ಯಕ್ಚುಲಿ ತೊಗೊಂಡಿಲ್ಲ, ಇದು ಫ್ರೀ ಬಂತು. ನೆಕ್ಸ್ಟು ಇದು ಕನ್ಸೀಲರು. ಇದ್ರ ಶೇಡ್ ಬಂದುಬಿಟ್ಟು 3. ಇದ್ರ ಕನ್ಸೀಲರ್ ಶೇಡ್ ಬಂದುಬಿಟ್ಟು ಕಾಫಿ ಅಂತ ಇದೆ. ಕಾಫಿ 303. ಓಕೆ, ಇದು ಅಷ್ಟೇ, ಇನ್ನೇನು ಇಲ್ಲ. ಇದು ನಮ್ಮಮ್ಮ ಹಾಕಿದ್ದಾರೆ. ಇದು ಬಾಡಿ ಟೇಪ್. ಓಕೆ, ಇಷ್ಟೇ. ಸೊ ಇದನ್ನು ನನಗೆ ಫ್ರೀಯಾಗಿಯೇ ಕೊಟ್ಟರು. ಇಷ್ಟೆಲ್ಲ ತೊಗೊಂಡಿದ್ದು ಇದು ಸನ್ಸ್ಕೂಪ್ ಬಾಡಿ ಸ್ಪ್ರೇ. ಅಂದರೆ ಬಾಡಿ ಸನ್ಸ್ಕ್ರೀನ್ ಇರುತ್ತಲ್ಲ, ಅದೇ ರೀತಿ ಇದು ಬಾಡಿ ಸ್ಪ್ರೇ. ಆ್ಯಕ್ಚುಲಿ ಸ್ಪ್ರೇ ಮಾಡಿದ್ರೆ ಇದು ಈ ಥರ ವರ್ಕ್ ಆಗುತ್ತೆ. 1 ನಿಮಿಷ, ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋದು. ಸೊ ಈ ಥರ ವರ್ಕ್ ಆಗುತ್ತೆ. ಇದು ಚೆನ್ನಾಗಿದೆ. ಆ್ಯಂಡ್ ಬೇಗ ನಾವು ಈ ಕ್ರೀಮ್ ಸಿಗ್ತಾ ಇರಲಿಲ್ಲ ನನಗೆ. ಇದು ಒಂಚೂರು ಹ್ಯಾಂಡಿ ಅನ್ನಿಸ್ತು. ಹ್ಯಾಂಡಿ ಅನ್ನೋದಕ್ಕಿಂತ ಬೇಗ ಯೂಸ್ ಮಾಡ್ಕೊಬೋದು ಅನ್ನಿಸ್ತು, ಅದಕ್ಕೋಸ್ಕರ ಇದು ತೊಗೊಂಡೆ. ಆ್ಯಂಡ್ ಇಷ್ಟೆಲ್ಲ ತೊಗೊಂಡಿದ್ದು ಇದು ಬಾಡಿ ವೈಸ್ದು ಏನು ತೊಗೊಂಡೆ,
ಹಾಂ, ಬಾಡಿ ವೈಸ್ದು ಬಾಡಿ ವಾಶ್ ತೊಗೊಂಡೆ. ಸೊ ಅದನ್ನು ತೊಗೊಂಡೆ. ಆಮೇಲೆ ಇನ್ನೇನು ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಂಡಿಲ್ಲ. ಸೊ ಇಷ್ಟಕ್ಕೆ ಆ್ಯಕ್ಚುಲಿ ವರ್ತ್ ದ ಪ್ರೈಸ್ ಅನ್ನಿಸ್ತು. ಎಲ್ಲ ಚೆನ್ನಾಗಿದೆ. ಎಲ್ಲನೂ ಓಪನ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಎಲ್ಲ ಓಪನ್ ಮಾಡಿ ಇಟ್ಕೊಂಡು ಅದಾದಮೇಲೆ ತೋರಿಸ್ತೀನಿ. ಎಲ್ಲನೂ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ನಾನು ಐಲೈನರ್ ತೋರಿಸ್ತಿದ್ದೀನಿ. ಐಲೈನರ್ ಜೊತೆಗೆ ನಮಗೆ ಈ ಥರ ಅಪ್ಲಿಕೇಟರ್ಸು ಸಿಗುತ್ತೆ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ. ಇದ್ರ ಪ್ರೈಸ್ ಹೇಳ್ಬೇಕಾ? ಸೊ ಆ್ಯಕ್ಚುಲಿ ಪ್ರೈಸು ಮತ್ತು ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ರತಿಯೊಂದು ಹೇಳ್ತಾ ಹೋದರೆ ಲೆಂತಿ ಆಗುತ್ತೆ ವಿಡಿಯೋ, ಆಮೇಲೆ ನಿಮಗೂ ಬೋರ್ ಆಗುತ್ತೆ ನೋಡೋಕ್ಕೆ. ಸೊ ನೀವು ನೋಡ್ಬೋದು, ಆರಾಮಾಗಿ ನಾವು ವಿಂಗ್ ಐಲೈನರ್ನ ಕ್ರಿಯೇಟ್ ಮಾಡ್ಬೋದು. ಚೆನ್ನಾಗಿರುತ್ತೆ. ವರ್ತ್ ದ ಪ್ರೈಸ್. ಆ್ಯಕ್ಚುಲಿ ನಾನು ಡೂಪ್ ತೊಗೊಂಡಿದ್ದೆ ಮ್ಯಾಕ್ದು. ಅಷ್ಟು ಅದ್ರಲ್ಲಿ ಚೆನ್ನಾಗಿತ್ತು ಅದನ್ನು. ಬಟ್ ಇದರಷ್ಟು ಅಪ್ಲಿಕೇಟರ್ ಸಿಕ್ಕಿಲ್ಲ, ಒಂದೇ ಅಪ್ಲಿಕೇಟರ್ ಸಿಕ್ಕಿದ್ದು. ಸೊ ವರ್ತ್ ದ ಪ್ರೈಸ್ ಅನ್ಸುತ್ತೆ. ಸೊ ನೆಕ್ಸ್ಟ್ ಬಂದು ಕನ್ಸೀಲರ್. ಇದ್ರದ್ದು ಶೇಡ್ 5 ನನಗಿಂತ ಒಂದು ಶೇಡ್ ಏನೋ ಡಾರ್ಕರ್ ಇದೆ. ಇಲ್ಲಿ ಹಾಕಲ್ಲ, ಇಲ್ಲಿ ಹಾಕಿ ತೋರಿಸ್ತೀನಿ. ಈ ಥರ ಶೇಡ್ ಬರುತ್ತೆ. ಓಕೆ, ಕನ್ಸೀಲರ್ ಆಯಿತು. ನೆಕ್ಸ್ಟು ಪಟ ಅಂತ ತೋರಿಸ್ಬಿಡ್ತೀನಿ. ಸೊ ಇದು ಬಂದು ನ್ಯೂಡ್ ಐ ಶ್ಯಾಡೋ ಪ್ಯಾಲೆಟ್. ಸೊ ಇದ್ರದ್ದು ಪಿಗ್ಮೆಂಟೇಷನ್ ಆ್ಯಂಡ್ ಶೇಡ್ಸ್ನ ತೋರಿಸ್ತೀನಿ. ಇದರಲ್ಲಿ ನಮಗೆ 6, 7, 8, 9 ಶೇಡ್ಸ್ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ ಪುಟ್ಟು ಪ್ಯಾಲೆಟ್ ತುಂಬ ಹ್ಯಾಂಡಿ ಆಗಿರುತ್ತೆ. ಆ್ಯಂಡ್ ತುಂಬ ಕ್ಯಾಶುವಲ್ ಆಫೀಸ್ ಲುಕ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಸೊ ಇದ್ರ ಪಿಗ್ಮೆಂಟ್ ತೋರಿಸ್ತೀನಿ. ಹೈಲೈಟರ್ದು ಏನು ಗ್ಲಿಟರ್ ನೋಡಿ, ಸಖತ್ತಾಗಿದೆ ಎಲ್ಲ ಪಿಗ್ಮೆಂಟೇಷನ್. ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಓಕೆ, ನೆಕ್ಸ್ಟು ಕಾಂಪ್ಯಾಕ್ಟ್ ಪೌಡರ್ ನಾನು ಯಾಕೆ ತೊಗೊಂಡಿದ್ರೆ ಡೈಲಿ ಯೂಸ್ಗೆ ಯೂಸ್ ಆಗುತ್ತೆ ಅಂತ. ಇದರಲ್ಲಿ ನಮಗೆ ಒಂದು ಅಪ್ಲಿಕೇಟರ್ ಸಿಗುತ್ತೆ ಆಫ್ಕೋರ್ಸ್. ಸೊ ಇದನ್ನು ಓಪನ್ ಮಾಡಿಲ್ಲ, ಓಪನ್ ಮಾಡಿ ತೋರಿಸ್ಬೇಕಾ? ನೀವು ನೋಡ್ಬೋದು ನನ್ನ ಫೇಸ್ಗೆ ಯಾವ ರೀತಿ ಮ್ಯಾಟಿಫೈ ಮಾಡುತ್ತೆ ಅಂತ. ಸೊ ನಾನು ಇಲ್ಲೇನೂ ಹಾಕಿರಲಿಲ್ಲ ಆ್ಯಕ್ಚುಲಿ, ಫೌಂಡೇಶನ್ ಏನೂ ಹಾಕಿಲ್ಲ. ಇಲ್ಲಿಗೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ಒಂದು ಸ್ವಲ್ಪ ಆಯ್ಲಿ ಇರುತ್ತೆ, ಆದರೆ ಸ್ವಲ್ಪ ಶೈನ್ ಹೊಡಿತಾ ಇರುತ್ತೆ. ಇಲ್ಲಿ ಸ್ವಲ್ಪ ಮ್ಯಾಟಿಫೈ ಆಗಿರುತ್ತೆ, ಸ್ವಲ್ಪ ಕಾಣಿಸ್ತಾ ಇರ್ತಾರೆ. ಆ ಕಾರಣಕ್ಕೆ ತೊಗೊಂಡಿದ್ದು. ಫೌಂಡೇಶನ್ ಇದು ಆ್ಯಕ್ಚುಲಿ ಪಂಪ್ ಮಾಡೋದಿದೆ. ಸಿ ಈ ಥರ ಬರುತ್ತೆ. ಸೊ ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಇದು ಇದೆ. ಸೊ ನಾನು ಲೈಟರೇ ತೊಗೊಂಡೆ, ನನಗಿಂತ ಒಂದು ಶೇಡ್ ಲೈಟರೇ ತೊಗೊಂಡಿದ್ದೀನಿ. ಬಿಕಾಸ್ ನನಗೊಂದು ಶೇಡ್ ಲೈಟರ್ ಬೇಕಿತ್ತು. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ನನ್ನ ಸ್ಕಿನ್ ಟೋನ್ ಇತ್ತು. ಸೊ ಅದು ಇತ್ತಲ್ವ, ಸೊ ಅದಕ್ಕೆ ನನ್ನ ಶೇಡ್ ಲೈಟರೇ ತೊಗೊಂಡೆ. ಆ್ಯಕ್ಚುಲಿ ಏನಾದರೂ ಪಾರ್ಟಿ ಲುಕ್, ವೆಡ್ಡಿಂಗ್ ಇದೆ ಅಕ್ಕಂದು, ಸೊ ಅದನ್ನೆಲ್ಲ ಕ್ರಿಯೇಟ್ ಮಾಡಬೇಕು ಅಂದರೆ ಯೂಸ್ ಆಗುತ್ತೆ ಅಂತ ಟಿಶ್ಯೂ ತೊಗೊಂಡೆ. ನೆಕ್ಸ್ಟ್ ಬಂದು ಮೇಕಪ್ ಫಿಕ್ಸರ್. ಲಾಂಗ್ ಸ್ಟೇ ಇರುತ್ತೆ. ಸ್ಮೆಲ್ ಏನಿಲ್ಲ, ಫ್ರೇಗ್ರೆನ್ಸ್ ಫ್ರೀ. ಸೊ ಇದಾಗಲೇ ತೋರಿಸಿದ್ನಲ್ಲ ಅದು. ನೆಕ್ಸ್ಟ್ ಬಂದು ಇದ್ರ ಲಿಪ್ ಶೇಡ್ ನಾನು ಏನು ಯೂಸ್ ಮಾಡಿದ್ದೀನಿ ಈಗ. ಓಕೆ, ಸೊ ಪರವಾಗಿಲ್ಲ ಅಲ್ಲ, ಇಷ್ಟು ಉದ್ದ ಬಂದರೆ ಸಾಕು. ಚೆನ್ನಾಗಿದೆ. ಈ ಶೇಡ್ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಈ ಶೇಡ್ ನಂಬರೇ ಹೇಳಿಲ್ಲ ನಿಮಗೆ. ಈ ಶೇಡ್ ನಂಬರ್ ಬಂದು 08 ಇದೆ, ಫಾರೆವರ್ 52ದು ಮ್ಯಾಟ್ ಲಿಪ್ಸ್ಟಿಕ್ಕು, ವೆಲ್ವೆಟ್ ರೋಸು. ಓಕೆನಾ, ಹೇಳಿದ್ದೀನಿ ನಾನು. ನೋಡಿ ಶೇಡ್ ಹಂಗೂ ಹಾಕಿರ್ತೀನಿ ನಾನು. ಸಕ್ಕತ್ತಾಗಿದೆ ಅಲ್ಲ, ಸೂಪರ್ ಆಗಿದೆ. ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ಸ್ಕಿನ್ ಟೋನ್ ಯಾರ್ಯಾರು ಇರ್ತೀರೋ ಅವ್ರಿಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಲಿಪ್ ಲೈನರ್ ಸ್ವಲ್ಪ ಡಾರ್ಕರ್ ಬೇಕಿತ್ತು ಅಂತ ನೋಡಿದೆ. ಬಟ್ ಡಾರ್ಕರ್ ಅಂದರೆ ಸ್ವಲ್ಪ ಬ್ರೌನ್ ಟೈಪಲ್ಲಿ ನೋಡಿದೆ. ಬ್ರೌನ್ ಅಲ್ಲ, ಒಂದು ಸ್ವಲ್ಪ ಮೆರೂನ್ ಟೈಪಲ್ಲಿ ನೋಡಿದೆ. ಸೊ ಅದಕ್ಕೆ ತೊಗೊಂಡೆ ಲಿಪ್ ಲೈನರ್. ಇದು ರೆನೆ ಬ್ರೋ ಫಿಲ್ಲರು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ತೋರಿಸ್ತೀನಿ. ಸಿ, ಸೊ ಇದು ಈ ರೀತಿ ಫಿಲ್ ಮಾಡುತ್ತೆ. ನಿಮ್ಗೆ ಅಲ್ಲಿ ಗೊತ್ತಾಗಲ್ಲ, ನೋಡ್ತಾ ಇರ್ಬೋದಲ್ಲ, ಸಕ್ಕತ್ತಾಗಿ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ವಾಟರ್ ಪ್ರೂಫ್ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ. ರೆನೆಯಲ್ಲಿ ತೊಗೊಳ್ಳಿದ್ದಾನೆ. ಎಲ್ಲನೂ ನಾನು ತೊಗೊಂಡಿರೋದು ಆಲ್ಮೋಸ್ಟ್ ಎಲ್ಲನೂ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇದು ಫಾರೆವರ್ 52ದು
ನನಗಿಂತ ಒಂದು ಶೇಡ್ ಲೈಟರ್ ತೊಗೊಂಡಿದ್ದೀನಿ. 1-2 ಶೇಡ್ ಲೈಟರೇ ಇದೆ ಇದು, ಯಾಕಂದರೆ ನನಗೆ ಸ್ವಲ್ಪ ನೋಡ್ಬೋದು ಇಲ್ಲಿಗಿಂತ ಲೈಟರೇ ಇದೆ ಇದು. ಸೊ ಕವರೇಜ್ ಕೂಡ ತುಂಬ ಚೆನ್ನಾಗಿ ಕೊಡುತ್ತೆ, ಹೈ ಕವರೇಜೇ ಇದೆ. ಫಾರೆವರ್ 52 ಎಲ್ಲ ಸ್ವಲ್ಪ ನಿಮಗೆ ಕಮ್ಮಿ ಅಲ್ಲೇ ತುಂಬ ಚೆನ್ನಾಗಿ ಸಿಗುತ್ತೆ. ಫೈನಲ್ ಆಗಿ ಬಂದು ಇದು ಫಾರೆವರ್ 52ದು ಪ್ರೈಮರ್. ಸಾಕಾಯಿತು, ಇದನ್ನು ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಯಾ ಥರ ಇದೆ. ಆ್ಯಂಡ್ ಬೇಜಾರಾಗ್ತಾ ಇರೋದೇನು ಅಂದರೆ ಅಷ್ಟು ಪ್ರೈಸ್ ಇದ್ದು ಇದು ಸ್ವಲ್ಪ ತುಂಬ ಕಮ್ಮಿ ಆಗಿಬಿಡುತ್ತೆ. ಸೊ ತೋರಿಸ್ತೀನಿ. ನೋಡಿ ಮ್ಯಾಟಿಫೈ ಆಗಿದೆ ಅಲ್ಲ, ತುಂಬ ಚೆನ್ನಾಗಿದೆ ಇದು. ಇಷ್ಟೇ ಇವತ್ತಿನ ವಿಡಿಯೋ. ನಾನು ಜಸ್ಟ್ ಅನ್ಬಾಕ್ಸಿಂಗ್ ಮಾಡಿ ನಿಮಗೆಲ್ಲ ತೋರಿಸ್ಬೇಕಾಗಿತ್ತು ಅಷ್ಟೇ. ಇದರಿಂದ ಒಂದಷ್ಟು ಮೇಕಪ್ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಫುಲ್ ವೀಡಿಯೋಸ್ ಕ್ರಿಯೇಟ್ ಮಾಡಿ ನಿಮಗೆ ಜಾಸ್ತಿ ತೊಂದರೆ ಕೊಡೋಕ್ಕೆ ಹೋಗಲ್ಲ. ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ, ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ನನ್ನ ಇನ್ಸ್ಟಾಗ್ರಾಮಲ್ಲೂ ನನ್ನ ಮೀಟ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸು ಇಷ್ಟ ಆಯಿತು ಅಂತ ಅನ್ಕೋತೀನಿ, ಆ್ಯಂಡ್ ಖುಷಿ ಆಯಿತು ಅಂತ ಅನ್ಕೋತೀನಿ, ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಟಾಟಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ. ಆ್ಯಂಡ್ ಬೆಲ್ ಐಕನ್ ಮಾತ್ರ ಮರಿಬೇಡಿ, ಅದನ್ನು ಆನ್ ಮಾಡ್ಕೊಳ್ಳಿ.